ನಿಮ್ಮೆಲ್ರಿಗೂ ನನಗೆ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ನಿಮ್ಮೆಲ್ರಿಗೂ? ಇನ್ನು ಸ್ವಲ್ಪ ಜೋರಾಗಿ ಹೇಳಿದ್ರೆ ನಮ್ಮ ಜೋಶ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾಲದಲ್ಲಿ ಕಮರ್ಷಿಯಲ್ ಸಿನಿಮಾ ಮಾಡೋದು ಎಷ್ಟು ಕಮರ್ಷಿಯಲ್ ಸಿನಿಮಾಗಳು ಹೇಗೆ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಿದೆ. ಬಟ್ ಕಮರ್ಷಿಯಲ್ ಸಿನಿಮಾಗಳ ನಡುವೆ ದೊಡ್ಡ ಪೈಪೋಟಿಗಳ ನಡುವೆ ಇಂಥ ಒಂದು ಸಣ್ಣ ಪ್ರಯತ್ನಗಳನ್ನ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸ್ಬೇಕು ಅಂದ್ರೆ ಇದರಿಂದ ಎಷ್ಟು ಸ್ಟ್ರಗಲ್ಸ್ ಇರುತ್ತೆ, ಎಷ್ಟು ಒಂದು ಹೋರಾಟ ಇರುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ನೀವೆಲ್ಲರೂ ಇದನ್ನ ಒಪ್ಪಿ ಪ್ರೀತಿಸಿ ಇದನ್ನ ಶೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈ ಮೆಸೇಜ್ ಎಲ್ರಿಗೂ ರೀಚ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್. ಕೇಸ್ ಬಂದಿತ್ತು. ನಾನು ಕರ್ನಾಟಕದಲ್ಲಿ ಸುಮಾರು ಹಾಸ್ಪಿಟಲ್ ಅಲ್ಲಿ ಸರ್ವಿಸ್ ಮಾಡ್ತಾ ಇರ್ತೀನಿ. ಕಾಕ್ಲಿಯರ್ ಇಂಪ್ಲಾಂಟ್ ಬಗ್ಗೆ ನನಗೆ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ. ಸೊ ಇದು ಬಹಳ ಕಾಸ್ಟ್ಲಿ ಇದೆ. ಇಡೀ ಕರ್ನಾಟಕದಲ್ಲಿ ನಮ್ಮ ಮಲ್ಲೇಶ್ವರಂ ಅಲ್ಲಿ KC ಜನರಲ್ ಅಲ್ಲಿ ರಮೇಶ್ ಕಲ್ಕೋಡ್ ಅಂತ ಅವರು ಬಹಳ ಫೇಮಸ್ ಇದ್ದಾರೆ. ಕರ್ನಾಟಕ ಸರ್ಕಾರದ ವತಿಯಿಂದ ಅವರೊಬ್ಬರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ವತಿಯಿಂದ ಹಾಸ್ಪಿಟಲ್ ಅಲ್ಲಿ ಸರ್ಜರಿ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ರಮೇಶ್ ಕಲ್ಕೋಡ್ ಅಂತ. ಈಗ ಅವರು ರಿಟೈರ್ಡ್ ಆಗಿದ್ದಾರೆ. ಈಗ ಅವರು ಹನುಮಂತ ನಗರದಲ್ಲಿ ಕ್ಲಿನಿಕ್ ಇದೆ. ಸೊ ಬೇಕಾದ್ರೆ ಬಹಳಷ್ಟು ಮಾಹಿತಿ ಮಕ್ಕಳಿಗೆ ಬೇಕಾದ್ರೆ ಯಾರಿಗಾದ್ರೂ ಕಾಕ್ಲಿಯರ್ ಇಂಪ್ಲಾಂಟ್ ಬಗ್ಗೆ ಮಾಹಿತಿ ಬೇಕಾದ್ರೆ ಅವ್ರನ್ನ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ. ಬಹಳಷ್ಟು ಮಕ್ಕಳಿಗೆ ಇದು ಉತ್ತಮವಾದ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂತ ಕೆಲಸ ಆಗುತ್ತೆ. ಖಂಡಿತವಾಗ್ಲೂ ನನಗೆ ಬಹಳ ಖುಷಿ ಆಯ್ತು. ಎಷ್ಟು ಹೆಣ್ಣು ಮಕ್ಕಳ ಭವಿಷ್ಯ ಆಗ್ಲಿ, ಸಣ್ಣ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಒಂದು ಉನ್ನತ ರೀತಿಯಲ್ಲಿ ಬೆಳೀತಕ್ಕಂತ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂತ ಕೆಲಸ ಈ ಸಿನಿಮಾ ತಂದಿರೋದು ಬಹಳ ಸಂತೋಷವಾಗ್ತಾ ಇದೆ. ನನ್ಗೆ ಬಹಳ ಖುಷಿ ಆಗ್ತಾ ಇದೆ ಈ ಫಿಲ್ಮ್ ನೋಡಿ. ಆ ಮಗು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಈ ವಿಷಯದಲ್ಲಿ. ಒಂದ್ ನಿಮಿಷ ಡಾಕ್ಟರ್ ನಂಬರ್ ಹೇಳ್ತೀರಿ. ಒಂದ್ ನಿಮಿಷ ಮೇಡಮ್. ನಮ್ಮ ಮುಂದಿನ ಚಲನಚಿತ್ರ ಪ್ರದರ್ಶನಕ್ಕೆ ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ವೀಕ್ಷಕರು ಬಹಳ ರಮೇಶ್ ಕಲ್ಕೋಡ್ ಅವರ ಡಾಕ್ಟರ್ ನಂಬರ್ ತಗೊಳ್ಳಿ ಬೇಕಾದ್ರೆ 9980160340. ಇನ್ನೊಮ್ಮೆ 9980160340. ವೀಕ್ಷಕರು ನಿಮ್ಮ ಹಿಂಭಾಗದಲ್ಲಿರುವಂತಹ ನಿರ್ಗಮನ ದ್ವಾರವನ್ನು ಬಳಸಿ. ನಾನು ಪ್ರೊಫೆಸರ್ ಸಮತಾ ದೇಶಪಾಂಡೆ ಅಂತ, ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರು. ಈಗ ಹೇಳಿರ್ತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಸಾಮಾಜಿಕ ನ್ಯಾಯಕ್ಕೆ ಸಲ್ಲುವಂತಹ ಚಲನಚಿತ್ರ ಇದಾಗಿದೆ. ರಾಜ್ಯ ಸರ್ಕಾರ ಪ್ರಶಸ್ತಿ ಅಂತ ಏನಾದ್ರೂ ಕೊಡೋದಾದ್ರೆ ಇಂತಹ ಚಲನಚಿತ್ರಕ್ಕೆ ಪ್ರಶಸ್ತಿಯನ್ನ ಕೊಡಬೇಕು. ಅದು ಮಾದರಿ ಆಗ್ತದೆ. ಇದು ಮನಸ್ಸುಗಳು ಕಟ್ಟೋದಲ್ಲ, ರಾಷ್ಟ್ರ ಕಟ್ಟುವಂತ ಕೆಲಸ ಮಾಡಿದೆ ಈ ಚಲನಚಿತ್ರ. ಮಾತಂಗಿ ದೀವಟಿಗೆ ಅಂತ ನಾವು ಕೂಡ ಒಂದು ಸ್ಲಮ್ ಅಲ್ಲಿ ಎಜುಕೇಶನ್ಗೆ ಒತ್ತು ಕೊಟ್ಟು ಚಲನಚಿತ್ರ ಮಾಡಿದ್ವಿ. ಇಲ್ಲಿ ಡಾಕ್ಟರ್ GY ಪದ್ಮಾ ನಾಗರಾಜ್ ಅಂತ ಮೇಡಮ್ ಇದ್ದಾರೆ, ಅವರೇ ಪ್ರೊಡ್ಯೂಸರ್ ಇದ್ದಾರೆ. ನಾನೇ ಅದು ಸಿನಿಮಾ ಸ್ಟೋರಿ ಬರೆದವಳು ನಾನೇ, ಸ್ಕ್ರಿಪ್ಟ್ ರೈಟರ್ ನಾನೇ. ಇಲ್ಲಿವರೆಗೂ ಇತಿಹಾಸ ದಾಖಲೆ ಇನ್ನೂ ಮುರಿದಿಲ್ಲ ಅಂತ ಹೇಳಿ ನಿನ್ನೆವರೆಗೂ ಇವತ್ತಿನವರೆಗೂ ಹೇಳ್ತಾ ಇದ್ದಾರೆ. ಇದು ದಾಖಲೆ ಮುರಿದಿದೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸತ್ಯವನ್ನ ಯಾವತ್ತೂ ಒಪ್ಕೋಬೇಕು. ಆ ಮಗು ಮಾಡಿರುವ ಆ ಒಂದು ಸಂದೇಶ ಸಮಾಜಕ್ಕೆ 2050ಕ್ಕೆ ಬರುವ ಈ ಸುದ್ದಿ ಏನಿದೆ, ಹೆಲ್ತ್ ಆರ್ಗನೈಸೇಷನ್ ಕೊಡುವಂತಹ ಸುದ್ದಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ತಿಂಗಳಲ್ಲಿ ಇಂತಹ ಚಲನಚಿತ್ರ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅಭಿಮಾನ ಅಂತ ಹೇಳ್ತಾ, ಇಂತಹ ಮಕ್ಕಳುಗಳಿಂದ ಅಂತಹ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಖಂಡಿತವಾಗಿ ಪ್ರಥಮ ಬಹುಮಾನ ಸಿಗಲಿ ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಸರ್ಕಾರಕ್ಕೆ ಮತ್ತು ತೀರ್ಪುಗಾರರಿಗೆ ನಮ್ಮ ಪರವಾಗಿ ಇದು ಒಂದು ಮನವಿಯನ್ನು ಕೊಡ್ತೀವಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಎಲ್ಲ ಟೀಮ್ ಅವರು, ಎಲ್ಲ ಕಲಾವಿದರು ತುಂಬ ಒಳ್ಳೆಯ ಪಾತ್ರವನ್ನು ಮಾಡಿದ್ದಾರೆ. ಧನ್ಯವಾದಗಳು. ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು. ನಮ್ಮ ಮುಂದಿನ ಚಲನಚಿತ್ರ ಪ್ರದರ್ಶನಕ್ಕೆ ಸಮಯದ ಅಭಾವ ಇರೋದ್ರಿಂದ Q&A ಸೆಷನ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೀವಿ. ಚಿತ್ರದ ನಿರ್ದೇಶಕರು ಚಿತ್ರಮಂದಿರದ ಹೊರಗಡೆ ಸಿಗ್ತಾರೆ. ಸೊ ನಿಮ್ಮ ಅನಿಸಿಕೆಯನ್ನು ಅವರೊಂದಿಗೆ ಹಂಚ್ಕೋಬಹುದು, ನಿಮ್ಮ ಅಭಿಪ್ರಾಯ ಅವರಿಗೆ ತಿಳಿಸಬಹುದು. ಫಸ್ಟ್ ಹಿರಮಂಡ ಹರಿಣಿ ವಿಜಯ್ ಅಂತ, ಮಡಿಕೇರಿಯಿಂದ. ನಾನು ಪ್ರೊಡ್ಯೂಸರ್ ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ಲಸ್ ರೈಟರ್. ನನಗೆ ಫಸ್ಟ್ ಹೆಸರು ಕೇಳಿದಾಗ ನಾನು ಇನ್ನು ಅಭಿಮಾನಿ ಅಂತ ಕೇಳಿದಾಗ ಸೊ ಸಮಥಿಂಗ್ ಬೇರೆ ಡಿಫ್ರೆಂಟ್ ಅಂತ ತಿಳ್ಕೊಂಡಿದ್ದೆ. ಬಟ್ ಫಿಲಮ್ ಸ್ಟಾರ್ಟ್ ಆಗ್ತಾ ಹೋದಂತೆ ತುಂಬ ಮೆಸೇಜಸ್ ಇತ್ತು.
ಮತ್ತು ಆ ಮಗುವಿನ ಆ್ಯಕ್ಟಿಂಗ್ ಎಕ್ಸಲೆಂಟ್, ನನ್ನ ಕಣ್ಣಲ್ಲೇ ನೀರು ತರಿಸ್ತು. ಅಷ್ಟೊಂದು ಚೆನ್ನಾಗಿ ಆ ಮಗು ಆ್ಯಕ್ಟ್ ಮಾಡಿದೆ. ಅದ್ರ ಜೊತೆಗೆ ಒಂದು ಲಾ ಇನ್ಫಾರ್ಮೇಷನ್ ಆಗಿರ್ಬೋದು, ಒಂದು ಡಾಕ್ಟರ್ಸ್ ಇನ್ಫಾರ್ಮೇಷನ್ ಆಗಿರ್ಬೋದು, ಇಂಪ್ಲಿಮೆಂಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ಓವರಲ್ ಆಗಿ ಎಕ್ಸಲೆಂಟ್ ಮೂವಿ. ಅದ್ರ ಜೊತೆಗೆ ನನಗೆ ಇನ್ನೊಂದು ಖುಷಿ ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ಆ ಶೂಟಿಂಗು ಮಡಿಕೇರಿಲಿ ಆಗಿದ್ದು. ಬಿಕಾಸ್ ನಾನು ಮಡಿಕೇರಿಯಿಂದ ಬಂದಿದ್ದು, ಸೊ ಹಾಗಾಗಿ ಕಂಪ್ಲೀಟ್ ಶೂಟಿಂಗ್ ಅಲ್ಲಾಗಿರೋದು. ಟೋಟಲ್ ಆಗಿ ಓವರ್ ಆಲ್ ಎಲ್ಲ ಟೀಮು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಕ್ಸಲೆಂಟ್, ಇದು ಒಳ್ಳೆ ಮೆಸೇಜ್ ಇದೆ. ಖಂಡಿತವಾಗೂ ಇದಕ್ಕೆ ಬರಲೇಬೇಕು. ನಮಸ್ತೆ, ನಾನು ಅಂಕಿತಾ ಓದ್ತಾ ಇರೋ ಸ್ಕೂಲ್ ಟೀಚರು. ಅದ್ಭುತವಾಗಿ ನಟನೆ ಮಾಡಿದ್ದಾಳೆ. ಅವಳು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ಕೊನೆಗೆ ಐ ಹ್ಯಾವ್ ಬಿಕಮ್ ಸ್ಪೀಚ್ಲೆಸ್. ನನಗೆ ಮಾತಾಡೋಕ್ಕೆ ಆಗಲಿಲ್ಲ, ಅಷ್ಟೊಂದು ಎಮೋಷನನ್ನು ಅವಳು ತೋರಿಸಿದಾಳೆ. ಅಷ್ಟೊಂದು ಅದ್ಭುತವಾದ ಪ್ರತಿಭೆ ಇದೆ ಅವಳಲ್ಲಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ನಾನು ಇವ್ರ ಟೀಚರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ವೆರಿ ಗುಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ಈ ಮೂವಿನಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇದೆ. ಎಷ್ಟೋ ಮಕ್ಕಳು ಈ ಥರ ಶ್ರವಣ ದೋಷದಿಂದ ನರಳ್ತಾ ಇರೋಂಥ ಮಕ್ಕಳುಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಹೇಳ್ಕೊಡಿಸ್ಬೋದು. ಅಷ್ಟೇ ಅಲ್ಲದೆ ಎಲ್ಲ ಕಾನೂನನ್ನು ನಾವು ಹೇಗೆ ತಿಳ್ಕೊಳ್ಬೋದು, ಎಲ್ಲ ವಿಚಾರಗಳನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಈ ಫಿಲಮಲ್ಲಿ. ಇವಳಿಗೆ ನಿಜವಾಗಿಯೂ ಫಿಲ್ಮ್ಫೇರ್ ಪ್ರಶಸ್ತಿ ಬರಬೇಕು ಅಂತ ನನಗೆ ತುಂಬ ಆಸೆ. ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಮೂವಿ. ಸಿನಿಮಾ ಹೇಗಿದೆ ನೀವು ಹೇಳಬೇಕು. ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಮೂವಿ. ನಮ್ಮ ಹುಡುಗಿ ಸಖತ್ತಾಗಿ ಮಾಡಿದ್ದಾಳೆ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ. ನನಗೆ ಅವಕಾಶ ಕೊಟ್ಟಿರೋದು ಇವ್ರ ತಂದೆ. ನನ್ನನ್ನು ಈ ಟೀಮ್ಗೆ ಇಂಟ್ರೊಡ್ಯೂಸ್ ಮಾಡಿ ನನಗೂ ಅವಕಾಶ ಕೊಡಿಸಿದ್ದಾರೆ. ನಾನು ಈ ಸಿನಿಮಾದ ಒಂದು ಭಾಗಿಯಾಗಿರೋದು ನನಗೆ ಹೆಮ್ಮೆ ತಂದುಕೊಟ್ಟಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಥಿಯೇಟ್ರಲ್ಲಿ ರಿಲೀಸ್ ಆಗಲಿ, ಸುಮಾರಷ್ಟು ಜನರಿಗೆ ಮೆಸೇಜ್ ಪಾಸ್ ಆಗುತ್ತೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಹುಡುಗಿ ಸಖತ್ತಾಗಿ ಮಾಡಿದ್ಯಾ, ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ ಸಿನಿಮಾ ಚೆನ್ನಾಗಾಗಲಿ, ಥಿಯೇಟ್ರಲ್ಲಿ ರಿಲೀಸ್ ಆಗಲಿ. ಶುಭಾಶಯಗಳು ಸಿನಿಮಾಗೆ. ಸರ್ ನಮಸ್ಕಾರ, ದೇವರಾಜ್ ಅಂತ ಅಂದ್ಬಿಟ್ಟು ನಾನು ಇವಳ ಅಭಿಮಾನಿ. ತುಂಬ ಅದ್ಭುತವಾಗಿ ನೋಡಿ ಬಂದಿದೆ. ಅದು ಇವತ್ತಿನ ಪ್ರೆಸೆಂಟ್ ಮಾರ್ಕೆಟಲ್ಲಿ ಬೇಕಾದಂಥ ಒಂದು ಚಲನಚಿತ್ರ. ಎಷ್ಟೋ ಜನಕ್ಕೆ ತಿಳಿದೇ ಇರಲ್ಲ ಇದ್ರ ಬಗ್ಗೆ ಈ ಥರ ಒಂದು ಸರ್ಕಾರದಿಂದ ಇದನ್ನು ಸಿಗುತ್ತೆ, ಇದರಲ್ಲಿ ಸೌಲಭ್ಯ ಇದೆ. ಅದರಿಂದ ದಯವಿಟ್ಟು ಇದನ್ನು ಅತ್ಯುತ್ತಮವಾಗಿ ರಮೇಶ್ ಅವರು ಸ್ಟೋರಿ ಇವರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಚೆನ್ನಾಗಿ ದಯವಿಟ್ಟು ಆದಷ್ಟು ಚಲನಚಿತ್ರನ ಎಲ್ಲರೂ ನೋಡಬೇಕು, ಯಾಕೆ ಪ್ರಶಸ್ತಿ ಲಭಿಸಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಇನ್ನೂ ತುಂಬ ಜನಕ್ಕೆ ಈ ಫಿಲ್ಮ್ನ ತಲುಪಿಸೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಜಯಪ್ರಕಾಶ್ ಅಂತ ಮಾತಾಡ್ತೀನಿ. ಎಸ್ ರಮೇಶ್ ನನ್ನ ಫ್ರೆಂಡು, ಕ್ಲಾಸ್ ಫ್ರೆಂಡು. ಆ್ಯಕ್ಚುಲಿ ಹೇಳಬೇಕು ಅಂತ ಇದು ಬಂದಿರೋದು ತುಂಬ ಅದ್ಭುತವಾಗಿದೆ. ಎಲ್ರಿಗೂ ಈ ವಿಷಯ ಮುಟ್ಟೋ ತನಕ ದಯವಿಟ್ಟು ನೀವು ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹೇಳಿ ವಿಜಯನಗರ ಅವರು ನಮ್ಮ ಪ್ರೊಡ್ಯೂಸರ್ ಈಗ ಫ್ರೆಂಡ್. ಅಪಾರ್ಟ್ ಫ್ರಮ್ ದಟ್ ಹೇಳಬೇಕು ಅಂತಂದರೆ ಎಕ್ಸಲೆಂಟ್ ಮೂವಿ. ಒಂದು ವರ್ಡ್ ಎಕ್ಸಲೆಂಟ್ ಇದೆ. ನಮ್ಮ ಯಾಕಂದರೆ ಹೇಳ್ತಾ ಹೋದರೆ ಕಲಾವಿದರ ಟೀಮ್ ಆಗಲಿ, ಅಲ್ಲಿ ತೊಗೊಂಡಿರೋ ಸಬ್ಜೆಕ್ಟ್ ಆಗಲಿ, ವಿಷಯಗಳು ಎಲ್ಲವೂ ಕೂಡ ಇವತ್ತು ಸಮಾಜಕ್ಕೆ ಏನು ಬೇಕು ಅದನ್ನು ತುಂಬ ಹೈಲೈಟ್ ಮಾಡಿದೆ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಅಂತ ಹೇಳೋಣ. ಇದೇ ಥರ ಹೊಸ ಹೊಸ ಮೂವಿಗಳು ಅವ್ರ ಕಡೆಯಿಂದ ಬರಲಿ ಅಂತ ಹೇಳಿ ಆಸೆ. ಹಾಯ್, ಹಲೋ, ನಮಸ್ಕಾರ. ನನ್ನ ಹೆಸರು ಅಂಕಿತಾ ಮೂರ್ತಿ. ನಾನಿವಳ ಅಭಿಮಾನಿ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಫಸ್ಟ್ ನಾನು ನಮ್ಮ ಡೈರೆಕ್ಟರ್ಸ್ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ದೊಡ್ಡ ಫಿಲಮ್ಗೆ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ. ಈ ಪಾತ್ರ ನಾನು ಮತ್ತು ಮೂಗಿ ಮತ್ತು ಫ್ಯೂರಿ ಮಾಡಿದ್ದೀನಿ. ಚಾಲೆಂಜಿಂಗ್ ಆಗಿತ್ತು. ಮತ್ತು ಈ ಚಿತ್ರದಲ್ಲಿ ಡಮ್ ಆ್ಯಂಡ್ ಡೆಫ್ ಅವೇರ್ನೆಸ್ ಕೊಟ್ಟಿದ್ದಾರೆ, ಹಾಗೆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಅವೇರ್ನೆಸ್ಸು ಕೊಟ್ಟಿದ್ದಾರೆ. ಈಗ ಚಿಕ್ಕ ಮಕ್ಕಳಿಗೆ ಕಣ್ಣು ನೋವು ಬಂದರೆ ಬೇಗ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ತಾರೆ, ಆದರೆ ಕಿವಿ ನೋವು ಬಂದರೆ ಅವ್ರು ಬಿಟ್ಬಿಡ್ತಾರಲ್ಲೇ. ಆ ಥರ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಆಮೇಲೆ ಯಾವುದೇ ಹೆಣ್ಮಕ್ಳನ್ನ ಕೀಳಾಗಿ ನೋಡಬೇಡಿ, ಹೆಣ್ಣು ಮತ್ತು ಗಂಡಿಗೆ ಸಮಾನತೆ ತೋರಿಸಿ. ಆಮೇಲೆ ಪೇರೆಂಟ್ಸ್ ಹೇಗಿರ್ತಾರೋ ಹಾಗೆ ಮಕ್ಕಳು ಬೆಳೀತಾರೆ ಅನ್ನೋದಿದೆ. ನನ್ನ ಜೊತೆ ಕೋಆರ್ಟಿಸ್ಟ್ ಎಲ್ಲ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನುಷಂಕರ್ ಆಗಿರ್ಬೋದು, ಪ್ರಣವಿ ಆಗಿರ್ಬೋದು, ರತನ್ ಸರ್ ಆಗಿರ್ಬೋದು, ಕೌಶಿಕ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಥಿಯೇಟ್ರಿಗೆ ರಿಲೀಸ್ ಆದಾಗ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಮೇಕಪ್ ಸರ್, ಪ್ರೊಡ್ಯೂಸರ್, ಮೇಕಪ್ ಅಂಕಲ್ ರವಿ ಅಂಕಲ್ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕೇಳ್ಕೊತೀನಿ. ನಿಮಿಷ ಅವರಿಬ್ಬರು ಇವ್ರಿಗೆ ನೀನು ಹಿಡ್ಕೊ. ಹೇಳು, ಈಗ ಹೇಳು. ಮಾತಾಡು. ಏನನ್ನಿಸ್ತು ಸಿನಿಮಾ ನೋಡಿದೆ? ಹೆಂಗಿತ್ತು ಸಿನಿಮಾ? ಏನೇನು ಇಷ್ಟ ಆಯಿತು?
ಓಕೆ ಮಾತಾಡು ಪರವಾಗಿಲ್ಲ ಏನು ಅನ್ನಿಸ್ತು ನಿನ್ನ ನೀನು ನೋಡಿದಾಗ? ಟಿವಿ ನೋಡಿದಾಗ ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತಾ? ಅಮ್ಮ ಅಮ್ಮನ ಥ್ಯಾಂಕ್ಸ್ ಹೇಳ್ತೀನಿ.